ನನ್ನೆಲ್ಲಲ್ಮೆಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯ ನಾಮದಲ್ಲಿ ನಿಮಗೆ ಸಮಾಧಾನವಾಗಲಿ. ಯಾಜಕ ಕಾಂಡ 11ನೇ ಅಧ್ಯಾಯ 44ನೇ ವಚನ. ಯಾಜಕ ಕಾಂಡ 11:44ನೇ ವಚನ. ನಾನು ನಿಮ್ಮ ದೇವರಾದ ಯೆಹೋವನು, ನೀವು ದೇವಜನರಿಗೆ ತಕ್ಕಂತಿರಬೇಕು. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಈ ಮಾತು ದೇವರು ಮೋಶೆ ಮೂಲಕವಾಗಿ ಆದುಕೊಂಡಂತ ಇಸ್ರಾಯೇಲ್ ಜನಾಂಗದವರಿಗೆ ಕೊಡಲ್ಪಟ್ಟಂತದ್ದಾಗಿದೆ. ನಂಬುವವರಾದಂಥ ವಿಶ್ವಾಸಿಗಳಾದಂಥ ದೇವಜನರಾಗಿರುವ ಕ್ರೈಸ್ತರಾದ ನಮ್ಮೆಲ್ಲರಿಗೂ ಸಹ ಇದು ಅನ್ವಯವಾಗಿದೆ. ಇಲ್ಲಿ ಪರಿಶುದ್ಧರಾಗಿರಬೇಕು ಎಂಬುದಾಗಿ ಬಳಸಲ್ಪಟ್ಟಂತಹ ಇದರ ಮೂಲ ಪದ ಇಬ್ರಿಯ ಭಾಷೆಯಲ್ಲಿ ಕಾದೋಷ್ ಎನ್ನುವಂತ ಹಿಬ್ರಿಯ ಪದವಾಗಿದೆ. ಕಾದೋಷ್ ಎನ್ನುವಂತಹ ಇದರ ಅರ್ಥ ಪರಿಶುದ್ಧತೆ ಮತ್ತು ಆಂಗ್ಲ ಭಾಷೆಯಲ್ಲಿ ಸೆಟ್ ಅಪಾರ್ಟ್ ಎಂದರೆ ಮೀಸಲಾಗಿಡು, ಪ್ರತ್ಯೇಕಿಸು, ಇಲ್ಲವೇ ಪ್ರತಿಷ್ಠಿಸು, ದೇವರಿಗಾಗಿ ಪ್ರತಿಷ್ಠಿಸು, ದೇವರಿಗಾಗಿ ಪ್ರತ್ಯೇಕಿಸು, ದೇವ ಜನರಿಗೆ ತಕ್ಕಂತಿರಬೇಕು ಎಂಬುದಾಗಿ ವಾಕ್ಯ ಭಾಗದಲ್ಲಿಯೂ ಸಹ ಈ ವಚನವು ನಮಗೆ ತಿಳಿಸುತ್ತದೆ. ಹಾಗಾದರೆ ಪ್ರಿಯರೇ, ದೇವರ ವಾಕ್ಯ ಭಾಗದಲ್ಲಿ ಪ್ರತ್ಯೇಕಿಸಲ್ಪಡಬೇಕು ಎಂಬುದಾಗಿ, ನಾವು ದೇವರಿಗೆ ಪ್ರತಿಷ್ಠಿಸಲ್ಪಟ್ಟಂತ ಜನಾಂಗ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ದೇವರು ಪರಿಶುದ್ಧನಾಗಿರುವುದರಿಂದ ನಾವು ಸಹ ಪರಿಶುದ್ಧರಾಗಿರಬೇಕು. ಆಂತರ್ಯದಲ್ಲಿ ಪರಿಶುದ್ಧರಾಗಿರಬೇಕು, ಬಾಹ್ಯಾಚಾರದಲ್ಲಿ ಪರಿಶುದ್ಧರಾಗಿರಬೇಕು, ನಮ್ಮ ಎಲ್ಲ ಜೀವಿತವೂ ಪರಿಶುದ್ಧವಾಗಿರಬೇಕು ಎಂಬುದಾಗಿ ದೇವರು ನಮ್ಮನ್ನು ಹೇಳುತ್ತಾನೆ. ನಮಗಾಗಿ ಕೊಟ್ಟಂತ ಈ ವಾಕ್ಯ ಭಾಗ ದೇವರು ಹೇಗೆ ಪರಿಶುದ್ಧನಾಗಿದ್ದಾನೋ ಆ ರೀತಿಯಲ್ಲಿ ನಾವು ಪರಿಶುದ್ಧರಾಗಿರಬೇಕು ಎಂಬುದಾಗಿ ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು, ಬಯಸುವಂಥದ್ದಾಗಿದೆ. ಬಹಳ ಪ್ರಮುಖವಾಗಿ ಲೌಕಿಕವಾದಂತಹ ಪ್ರಾಪಂಚಿಕವಾದಂಥ ವಿಷಯಗಳಿಂದ ನಾವು ಬೇರ್ಪಟ್ಟು ನಾವು ನಮ್ಮ ಬದುಕಿನಲ್ಲಿ ಪರಿಶುದ್ಧತೆಯಿಂದಲೂ ಶುದ್ಧವಾದಂತಹ ಮನಸ್ಸಿನಿಂದಲೂ ಹೃದಯದಿಂದಲೂ ನಮ್ಮ ಜೀವಿತವನ್ನು ದೇವರಿಗೋಸ್ಕರವಾಗಿ ಪರಿಶುದ್ಧತೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂಥದ್ದೇ, ಜೀವಿಸುವಂಥದ್ದೇ ಕಾದೋಷ್ ಎನ್ನುವಂತ ಅರ್ಥ. ಹಾಗಾಗಿ ದೇವ ಜನರಿಗೆ ತಕ್ಕಂತಿರಬೇಕು ಅಂದರೆ ದೇವರ ಆಜ್ಞೆಗಳನ್ನು ಮೀರಬಾರದು, ಯೇಸುಕ್ರಿಸ್ತನ ಬೋಧನೆಗಳನ್ನು ನಾವು ಉಲ್ಲಂಘಿಸಬಾರದು, ದೇವರ ಮಾತುಗಳನ್ನು, ವಾಕ್ಯವನ್ನು ನಾವು ತಿರಸ್ಕರಿಸದೆ ನಮ್ಮ ಬದುಕಿನಲ್ಲಿ ಪ್ರತಿಷ್ಠಿಸಲ್ಪಟ್ಟಂತಹ ಜನಾಂಗದವರು, ಜನರು, ವಿಶ್ವಾಸಿಗಳು ಎಂಬುದನ್ನ ಕ್ರಿಯೆಗಳ ಮೂಲಕವಾಗಿ ತೋರ್ಪಡಿಸಬೇಕಾಗಿದೆ. ಅದನ್ನೇ ದೇವರು ನಮ್ಮಿಂದ ಅಪೇಕ್ಷಿಸುವಾತನಾಗಿದ್ದಾನೆ. ನಾವು ದೇವರಿಂದ ಪ್ರತ್ಯೇಕಿಸಲ್ಪಟ್ಟಂತ ಜನಾಂಗ ಅಥವಾ ಜನರು, ವಿಶ್ವಾಸಿಗಳು ಎಂಬುದಾಗಿ ಈ ಪ್ರಪಂಚದಲ್ಲಿ ನಾವು ಜೀವಿಸುತ್ತಾ ಇರುವಂತಹ ಈ ಪ್ರಪಂಚದಲ್ಲಿ ಇತರ ಜನಾಂಗದವರು ನಮ್ಮನ್ನು ನೋಡುವಾಗ ನಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ, ನಮ್ಮ ಒಳ್ಳೆಯ ಪರಿಶುದ್ಧತೆಯನ್ನು ನೋಡಿ, ನಮ್ಮ ಜೀವಿತವನ್ನು ಕಂಡು ದೇವರ ನಾಮವನ್ನು ಕೊಂಡಾಡತಕ್ಕಂಥ ರೀತಿಯಲ್ಲಿ ಇರಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಪ್ರತಿಷ್ಠಿಸಿದ್ದಾನೆ, ಆದುಕೊಂಡಿದ್ದಾನೆ, ಆರಿಸಿಕೊಂಡಿದ್ದಾನೆ. ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದರಿಂದ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ ವಿನಃ ನಾವು ದೇವರನ್ನು ಆರಿಸಿಕೊಂಡಿಲ್ಲ. ಹಾಗಾಗಿ ದೇವರು ನಂಬಿಗಸ್ತನಾಗಿಯೂ ನಮ್ಮನ್ನು ಆರಿಸಿಕೊಂಡ ನಿಮಿತ್ತವಾಗಿ ನಾವು ಅಶುದ್ಧಾಚಾರದಲ್ಲಿ, ಅಶುದ್ಧವಾದಂತಹ ಯಾವುದೇ ಕೃತ್ಯಗಳಲ್ಲಿ, ಕಾರ್ಯಗಳಲ್ಲಿ, ನಡತೆಗಳಲ್ಲಿ ಬೀಳದಂತೆ ನಮ್ಮನ್ನು ನಾವು ಎಚ್ಚರಿಕೆಯಿಂದ ಕಾದುಕೊಳ್ಳಬೇಕು. ಕಾದೋಷ್ ಎನ್ನುವಂಥದ್ದು ಬಹಳ ಪರಿಶುದ್ಧವಾದಂತಹ ಮಾತಾಗಿದೆ ಮತ್ತು ಅದಕ್ಕೆ ದೊಡ್ಡ ಅರ್ಥವು ಇರುವುದರಿಂದ ದೇವರ ಪರಿಶುದ್ಧತೆಗೆ ತಕ್ಕ ಹಾಗೆ ನಾವು ಮಾನಸಿಕವಾಗಿ, ಶಾರೀರಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲದರ ವಿಷಯದಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು, ಪರಿಶುದ್ಧರಾಗಿ ಜೀವಿಸಬೇಕು. ಆ ಪರಿಶುದ್ಧತೆಯ ಜೀವಿತಕ್ಕೆ ತಕ್ಕ ಹಾಗೆ ನಮ್ಮ ಜೀವಿತವನ್ನು, ನಮ್ಮ ಮಾರ್ಗಗಳನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ಕೃತ್ಯಗಳನ್ನು, ನಮ್ಮೆಲ್ಲ ತರನಾದಂತಹ ಬದುಕನ್ನು ಸಾಗಿಸಿಕೊಂಡು ಹೋಗುವಂಥದ್ದೇ ನಮ್ಮ ಧ್ಯೇಯ, ನಮ್ಮ ಗುರಿಯಾಗಿದೆ. ಈ ಗುರಿಯನ್ನು ನಾವು ಬಿಟ್ಟು ಬಿಡದೆ, ಈ ಧ್ಯೇಯವನ್ನು ನಾವು ತಿರಸ್ಕರಿಸದೆ ಪರಿಶುದ್ಧವಾದಂತಹ ಮಾತುಗಳು, ವರ್ತನೆಗಳು, ಜೀವನವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ದೇವರ ವಾಕ್ಯವನ್ನು, ಕ್ರಿಸ್ತನ ಬೋಧನೆಗಳನ್ನು, ಆಜ್ಞೆಗಳನ್ನು ಉಲ್ಲಂಘಿಸದೆ, ತಿರಸ್ಕರಿಸದೆ ಪರಿಶುದ್ಧರಾಗಿ ದೇವರು ಇಚ್ಛಿಸುವಂತ, ದೇವರು ಬಯಸುವಂತ, ದೇವರು ಅಪೇಕ್ಷಿಸುವಂತ ದೇವರ ಚಿತ್ತಕ್ಕೆ ತಕ್ಕ ಹಾಗೆ ಬದುಕಲು ದೇವರಾತ್ಮನೇ ನಮಗೆ ಉತ್ತೇಜನವನ್ನು ಕೊಟ್ಟು ಪರಿಶುದ್ಧರಾಗಿರುವುದಕ್ಕೆ ನಮ್ಮನ್ನು ಜೀವಿಸಲು ಸಹಾಯಿಸಲಿ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.